ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಬೆಳಗ್ಗೆ ಬಂದಿದ್ದಕ್ಕೆ. ಎಷ್ಟು ಬೆಳಗ್ಗೆ? ಹಾಂ, ಮಧ್ಯಾಹ್ನ ಆಯಿತು, ನನಗೆ ಬೆಳಗ್ಗೆ ಆಗಿದೆ. ಇಲ್ಲ, ಖುಷಿ ಆಯಿತು ನಿಜವಾಗ್ಲೂ. ನಿಜ ಹೇಳ್ತೀನಿ, ನಮ್ಮ ಸಿನಿಮಾಗೆ ನಿಮ್ಮಿಂದ ಎಷ್ಟು ಸಪೋರ್ಟ್ ಸಿಕ್ಕಿದೆಯಾ ಅಂದರೆ ನಿಜ ತುಂಬ ಖುಷಿ ಆಯಿತು. ನಾನು ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಮ್ಮಿ ಆಗುತ್ತೆ ನಿಮಗೆ. ನಾನು ರವಿ ಸರ್ ಬರಲಿ ಅಂತ ವೇಟ್ ಮಾಡ್ತಿದ್ದೆ, ಬಟ್ ಐ ಥಿಂಕ್ ಐ ವಿಲ್ ಟಾಕ್. ನಾನು ಶೂಟಿಂಗ್ ಮಾಡಬೇಕಾದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ, ನನ್ನ ಕೆಲಸದ ಮೇಲೆ ನನ್ನ ಫುಲ್ ಮೈಂಡೆಲ್ಲ ಅಲ್ಲೇ ಇತ್ತು. ಬಟ್ ನಾನು ಮೊನ್ನೆ ಸಿನಿಮಾ ನೋಡಿದಾಗ ಅವಾಗ ನನಗೆ ಒಂದು ಅರಿವೇನಾಯಿತು ಅಂದರೆ, ಇವ್ರನ್ನೆಲ್ಲ ನೋಡಿದಾಗ, ಐ ಮೀನ್ ನಾಟ್ ಅನೂಪ್ ಸರ್ ಆಲ್ಸೋ ಅಫ್ಕೋರ್ಸ್, ಎಲ್ಲರೂ ನೋಡಿದಾಗ ಓ ಮೈ ಗಾಡ್, ಇಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸು, ಇಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ಸು, ಇದರಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ನಾನು ಏನು ಮಾಡಿಲ್ಲ ಅಂತ ನನಗನ್ನಿಸ್ತು. ಪ್ರತಿಯೊಬ್ಬರು ಆ್ಯಕ್ಟ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಅಂದರೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ವಾಸುದೇವ್ ಸರ್ ಅವರು ಈ ಕಥೆನ. ಡೈಲಾಗ್ಸ್ ಆಗಿರಲಿ, ರಮೇಶ್ ಸರು ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ದ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನಮ್ಮ ರವಿಚಂದ್ರನ್ ಸರ್ ಅವರು. ನನಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರಲಿ, ಅವ್ರು ಹೇಳೋ ಡೈಲಾಗ್ ಆಗಿರಲಿ, ಸ್ಟೈಲ್ ಆಗಿರಲಿ, ನಂಗೆ ತುಂಬ ಇಷ್ಟ ಆಯಿತು. ನಾನು ಪ್ರೆಸ್ ಜೊತೆ ಸಿನಿಮಾ ನೋಡಬೇಕಾದ್ರೂ, ಆಡಿಯನ್ಸ್ ಜೊತೆ ಸಿನಿಮಾ ನೋಡಬೇಕಾದ್ರೂ ರಿಯಾಕ್ಷನ್ಸ್ ಬರ್ತಾ ಇತ್ತಲ್ವಾ ಆಡಿಯನ್ಸಿಂದ, ಆ ಡೈಲಾಗ್ಸ್ಗಳಿಗೆ, ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಕನೆಕ್ಟ್ ಆಗುವಂಥ ಡೈಲಾಗ್ಸ್ ಆಗಿರಲಿ, ಆಮೇಲೆ ಇನ್ನು ಬೇರೆ ಬೇರೆ ರೀತಿದು ಲೀಗಲ್ ಪರ್ಸ್ಪೆಕ್ಟಿವಿಂದ ಆಗಿರಲಿ ಅಥವಾ ಪೊಲಿಟಿಕಲ್ ಪರ್ಸ್ಪೆಕ್ಟಿವಿಂದ ಆಗಿರಲಿ, ಎಲ್ಲ ರಿಯಾಕ್ಷನ್ಸ್ ಬರ್ತಾ ಇರೋದು ತುಂಬ ಖುಷಿ ಆಯಿತು ನನಗೆ. ಓ ಮೈ ಗಾಡ್, ಅಷ್ಟು ರೆಲೆವೆಂಟ್ ಆಗಿ ಬರೆದಿದ್ದಾರೆ ಸಿನಿಮಾ ಕಥೆನ, ಡೈಲಾಗ್ಸ್ನ ಅಂತ ನನಗನ್ನಿಸ್ತು. ಅಫ್ಕೋರ್ಸ್ ಸರ್ ಕೂಡ ಅದೇ ರೀತಿಲಿ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಗಿವನ್ ಜಸ್ಟಿಸ್ ಟು ಆಲ್ ದಿ ಆ್ಯಕ್ಟರ್ಸ್ ಆನ್ ಸ್ಕ್ರೀನ್. ಕಥೆಗೆ ಜಸ್ಟಿಸ್ ಕೊಟ್ಟಿದ್ದಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಅಫ್ಕೋರ್ಸ್ ಅನದರ್ ಹೀರೋ ಆಫ್ ದ ಫಿಲ್ಮ್ ಇಸ್ ಅನೂಪ್ ಸರ್. ಏಕೆಂದರೆ ನೀವು ಸಿನಿಮಾ ನೋಡಬೇಕಾದ್ರೆ ಅದೊಂದು ಸೌಂಡ್ ಬರುತ್ತೆ ಹಿಂದೆ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರುತ್ತೆ. ಐ ಥಿಂಕ್ ದಟ್ ಕೀಪ್ಸ್ ಟೇಕಿಂಗ್ ಯು, ನಿಮ್ಗೆ ಅದು ಕಥೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅವ್ರ ಮ್ಯೂಸಿಕ್, ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಅಫ್ಕೋರ್ಸ್ ದೆಸ್ ಪ್ರಮೋದ್ ಆ್ಯಂಡ್ ಯುನೋ, ಅವ್ರು ನನ್ನ ಸೀನಿಯರ್ಸು ಆ್ಯಕ್ಟರ್ಸಲ್ಲಿ ಸರ್ ಮತ್ತು ಸರು. ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ, ನನಗೆ ಅವರ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಸುಲಭವಾಗಿ ನಾನು ಇವತ್ತಿನ ದಿವಸ ಹೇಳ್ತೀನಿ.